ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋ ಕಾಲೇಜ್ ಬಂದು BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇದು ಲೊಕೇಟ್ ಆಗಿರೋದು ಮಹಾಲಕ್ಷ್ಮೀಪುರಂ. ಸೊ ಬೆಂಗಳೂರಲ್ಲಿ ಸೆಂಟ್ರಲ್ಲೇ ನಿಮಗೆ ಲೊಕೇಟ್ ಆಗಿದೆ. ಸೊ ಇದಕ್ಕೆ ಕನೆಕ್ಟಿವಿಟಿ ಬಂದು ನಿಮಗೆ ಆರಾಮಾಗಿ ಮೆಟ್ರೋ ಕನೆಕ್ಟಿವಿಟಿ ಇದೆ. ಸೊ ಮಹಾಲಕ್ಷ್ಮೀಪುರ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ನೀವು BMTC ಓಡಾಡ್ತೀವಿ ಅಂದ್ರೆ ಮಹಾಲಕ್ಷ್ಮೀಪುರಂಗೆ ತುಂಬಾ ಬಸ್ಸಸ್ ಇದೆ. ಸೊ ನೀನು ವೆಸ್ಟ್ ಆಫ್ ಕೋರ್ಟ್ ರೋಡಲ್ಲಿ ಲೊಕೇಟ್ ಆಗಿರೋದ್ರಿಂದ ಕನೆಕ್ಟಿವಿಟಿ ವೈಸು ನೀವೇನು ತಲೆ ಕೆಡಿಸ್ಕೊಳಂಗಿಲ್ಲ, ತುಂಬ ಈಸಿ ಕನೆಕ್ಟಿವಿಟಿ ಇದೆ. ಸೊ ತುಂಬ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಇದು ಸ್ಟಾರ್ಟ್ ಆಗಿರೋದು ಕಾಲೇಜು, ನ್ಯೂ ಕಾಲೇಜು 2022ರಲ್ಲಿ ಸ್ಟಾರ್ಟ್ ಆಗಿದೆ. BGS ಗ್ರೂಪ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ BGS ಗ್ರೂಪಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂತೇಳಿ ನಾನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. 5 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದರಲ್ಲಿ ಈಗ ಲೇಟೆಸ್ಟ್ ಅಡಿಷನ್ ಕಾಲೇಜು ಇದೆ. ಸೊ ಮುಂಚೆ ಯಾವ್ದಾವ್ದು 5 ಕಾಲೇಜ್ ಇದೆ ಅಂದರೆ ಇವ್ರದ್ದು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಕಾಲೇಜ್ ಇದೆ, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, AIT ಅಂತ ಚಿಕ್ಕಮಂಗ್ಳೂರು. ಅದು ಚಿಕ್ಕಮಂಗ್ಳೂರಲ್ಲಿರೋ ಒಂದು ಫೇಮಸ್ ಕಾಲೇಜು. ಸೊ ನೆಕ್ಸ್ಟ್ ಒನ್ ಮೋರ್ ಕಾಲೇಜ್ ಯಾವುದಿದೆ ಅಂದರೆ SJCIT ಚಿಕ್ಕಬಳ್ಳಾಪುರ, ಅದು ಅಷ್ಟೇ ಓಲ್ಡೆಸ್ಟ್ ಕಾಲೇಜು. ಸೊ ಈಗ ರೀಸೆಂಟಾಗಿ ಅದು ಆಟೋನಮಸ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಅವ್ರದ್ದು SJBIT ಬ್ಯಾಂಗ್ಳೂರಲ್ಲಿ, ಸೊ ಕೆಂಗೇರಿ ಏರಿಯಾದಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ಇದು ಅಷ್ಟೇ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಸೊ ಆಲ್ರೆಡಿ ಐ ಥಿಂಕ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ SJBIT ಬಗ್ಗೆನೂ ಮಾತಾಡಿದ್ದೀನಿ. ಸೊ ನೆಕ್ಸ್ಟ್ ಕಾಲೇಜ್ ಬಂದು BGS IT. ಸೊ ಈಗ ಅದು BGS ಯೂನಿವರ್ಸಿಟಿ ಆಗಿದೆ. ಸೊ ಅದು ಬೆಳ್ಳೂರು ಕ್ರಾಸಲ್ಲಿ ಅಂದರೆ ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ಈಗ ರೀಸೆಂಟ್ ಅಡಿಷನ್ ಹೇಳಿದಾಗೆ BGS CET, BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಸೊ ಇದು ಸ್ಟಾರ್ಟ್ ಆಗಿರೋದು 2022ರಲ್ಲಿ. ಸೊ ಇದು ಲೊಕೇಟ್ ಆಗಿರೋದು ಮಹಾಲಕ್ಷ್ಮೀಪುರದಲ್ಲಿ. ಸೊ ಏನಪ್ಪ ಈ ಕಾಲೇಜ್ ವಿಶೇಷ ಅಂದರೆ ಇದು ಎಲ್ಲ ಕಾಲೇಜ್ ಥರ ಅಲ್ಲ, ಇದು ಓನ್ಲಿ ಫೋಕಸ್ಡ್ ಆನ್ IT ಬ್ರಾಂಚಸ್. ಸೊ ಇಲ್ಲಿ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ IT ಬ್ರಾಂಚಸ್ಗೆ ಡಿಮ್ಯಾಂಡ್ ಇದೆ ಅಂತೇಳಿ. IT ಬ್ರಾಂಚಸ್ ಅಂದರೆ ಸೊ CS ರಿಲೇಟೆಡ್ ಬ್ರಾಂಚಸ್ ಮಾತ್ರ ಈ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇರೋದೇ 5 ಬ್ರಾಂಚು. ಯಾವ್ದಾವುದು ಅಂದರೆ ಫಸ್ಟ್ ಮೇನ್ ಕೋರ್ ಬ್ರಾಂಚ್ ಆದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ನ ಮಾಡಿದ್ದಾರೆ. ನೆಕ್ಸ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನೆಕ್ಸ್ಟ್ AML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಅಂತ, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ಅಂತೇಳಿ ಒಂದು ಬ್ರಾಂಚ್ನ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಇವರು ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಅಂತೇಳಿ ಒಂದು ಹೊಸ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು 5 ಬ್ರಾಂಚು, ಎಲ್ಲ IT ರಿಲೇಟೆಡ್ ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಅಂತ ಫೆಸಿಲಿಟಿ ನೆಸೆಸಿಟಿ ಇಲ್ಲ. ಸೊ ಕಂಪ್ಯೂಟರ್ಸ್ ಲ್ಯಾಬ್ಸ್ನ ಫೆಸಿಲಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನು ಬೇಕೋ ಆ ಫೆಸಿಲಿಟಿನ ಅವರು ಕಾಲೇಜಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ನ್ಯೂ ಕಾಲೇಜು. ಆ್ಯಂಡ್ ಏನಪ್ಪ ಈ ಕಾಲೇಜಲ್ಲಿ ಮತ್ತೊಂದು ಮೇಜರ್ ಅಂದರೆ ಹೊಸ ಕಾಲೇಜು ಅಂತ ಏನು ಅಡ್ಮಿಷನ್ ಆಗ್ತಾನೆ ಯಾರು ಇಲ್ಲ ಅಂತೇನಿಲ್ಲ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಏನಕ್ಕೆ ಅಂದರೆ BGS ಗ್ರೂಪು ಆಲ್ರೆಡಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ ಎಜುಕೇಷನ್ ಸೆಕ್ಟ್ರಲ್ಲಿ. ಸೊ ಇವರು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದ್ರಿಂದ ಈ ಕಾಲೇಜ್ಗೆ ಅಡ್ಮಿಷನ್ ಡಿಮ್ಯಾಂಡ್ ಇದೆ. ಮತ್ತೆ ಲೊಕೇಶನ್ ಅಡ್ವಾಂಟೇಜು ಈ ಕಾಲೇಜ್ಗೆ ತುಂಬ ಇದೆ. ಈ ಕಾಲೇಜ್ಗೆ ಏನಪ್ಪ ಲೊಕೇಶನ್ ಅಡ್ವಾಂಟೇಜ್ ಇದೆ ಅಂದರೆ ಈ ಕಾಲೇಜು ಲೊಕೇಟ್ ಆಗಿರೋದು ಮಹಾಲಕ್ಷ್ಮೀಪುರದಲ್ಲಿ. ಸೊ ನಿಮಗೆ ಕನೆಕ್ಟಿವಿಟಿ ವೈಸು ತುಂಬ ಈಸಿ ಇರುತ್ತೆ. ಸೊ ನೀವು ಇನ್ ಕೇಸ್ ಬೆಂಗಳೂರಲ್ಲಿ ಯಾವುದೇ ಪ್ಲೇಸಲ್ಲಿ ಇದ್ರೂ ಈಸಿಯಾಗಿ, ಈಗ ಮೆಟ್ರೋ ಲೈನಲ್ಲಿ ಎಲ್ಲೇ ಇದ್ರೂ, ಮೆಟ್ರೋ ಕನೆಕ್ಟಿವಿಟಿ ಇರೋ ಏರಿಯಾದಲ್ಲಿ ಎಲ್ಲೇ ಇದ್ರು ಈಸಿಯಾಗಿ ಈ ಕಾಲೇಜ್ಗೆ ನೀವು ಟ್ರಾವೆಲ್ ಮಾಡ್ಬೋದು. ಬೆಂಗಳೂರಲ್ಲಿ ಮೇಜರ್ ಇಶ್ಯೂ ಇರೋದೇ ಟ್ರಾಫಿಕ್ಕು. ಸೊ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಇರೋ ಕಾಲೇಜು, ಜೊತೆಗೆ ಒಳ್ಳೆ ರೆಪ್ಯುಟೇಷನ್ ಇರೋ ಟ್ರಸ್ಟಲ್ಲಿ ನೀವು ಸೇರೋದ್ರಿಂದ ನಿಮಗೆ ಅದರದ್ದು ಬೆನಿಫಿಟೇ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈ ಕಾಲೇಜ್ಗೆ ಅಡ್ಮಿಷನ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಈ ಕಾಲೇಜಲ್ಲೂ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ನೀವೇನಾದರೂ ಬೇರೆ ಬೆಂಗಳೂರಿಂದ ಔಟ್ಸೈಡ್ ಇದ್ದರೆ ಸೊ ಈ ಕಾಲೇಜಲ್ಲೂ ನೀವು ಹಾಸ್ಟೆಲ್ ಫೆಸಿಲಿಟಿ ತೊಗೊಬೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ 2 ಹಾಸ್ಟ್ಲಿಗೂ ನಿಮಗೆ ಮೇ ಬಿ 80,000 ಲಕ್ಷ ಶೇರಿಂಗ್ ಮೇಲೆ ಡಿಫ್ರೆನ್ಸ್ ಆಗ್ಬೋದು. ಸೊ ಐ ಥಿಂಕ್ 80,000 to 90,000 ರೇಂಜಲ್ಲಿ ಈ ಹಾಸ್ಟೆಲ್ಗಳು ನಿಮಗೆ ಸಿಗ್ಬೋದು. ಇನ್ನೊಂದು ಏನಪ್ಪ ಮೇಜರ್ ಅಡ್ವಾಂಟೇಜ್ ಅಂದರೆ ಸೊ ಈಗ ನಿಮಗೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ಬೆಂಗಳೂರಲ್ಲಿ ನೀವು ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದ್ತೀವಿ ಅಂದರೆ ಇಂಜಿನಿಯರಿಂಗ್ ಫೀಸ್ ಅಷ್ಟೇ ಅಲ್ಲ, ಸೊ ನಿಮಗೆ ಹಾಸ್ಟೆಲ್ ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಬರುತ್ತೆ. ಸೊ ಈ ಕಾಲೇಜಿಗೆ ಸೇರೋದ್ರಿಂದ ಏನು ಬೆನಿಫಿಟ್ ಅಂದರೆ ಸೊ ನೀವು ಬೆಂಗಳೂರಲ್ಲಿ ಯಾವುದೇ ಗೌರ್ಮೆಂಟ್ ಹಾಸ್ಟೆಲ್ಗೆ ಸೇರಿದ್ರು ಕನೆಕ್ಟಿವಿಟಿ ವೈಸು ಈಸಿಯಾಗಿ ಓಡಾಡ್ಬೋದು. ತುಂಬ ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಸೊ ಇದು ಮೇಜರ್ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೊಬೋದು. ಸೊ ಕಾಲೇಜ್ ಜೊತೆಗೆ ನಿಮ್ಮ ಸ್ಟೇಯಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಬೆಂಗಳೂರಲ್ಲೇ ನಿಮ್ಮ ಫ್ಯಾಮಿಲಿ ಲೊಕೇಟ್ ಆಗಿದ್ದರೆ
ಟ್ರಾನ್ಸ್ಪೋರ್ಟೇಷನ್ ವೈಸು ತುಂಬ ಕಂಫರ್ಟಬಲ್ ಆಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಸೆಕೆಂಡು, ನೀವು ಹೊರಗಡೆಯಿಂದ ಬಂದು ಸ್ಟೇ ಮಾಡ್ತೀವಿ ಅಂದರೆ ಸೊ ಕಾಲೇಜ್ ಹಾಸ್ಟೆಲ್ಸ್ ಎಲ್ಲ ಕಾಸ್ಟ್ಲಿ ಇದೆ. ಸೊ ಇವರು ಒಂದು 80-90,000 ನಿಮ್ಗೆ ಹಾಸ್ಟ್ಲ್ ಕೊಟ್ಟರು ನಿಮ್ಗೆ ಕಾಸ್ಟ್ಲಿ ಅನ್ಸಿದ್ರೆ, ಸೊ ನೀವು ಬೆಂಗಳೂರಲ್ಲಿರೋ ಯಾವುದೇ ಹಾಸ್ಟ್ಲಿಗೆ, ಗೌರ್ಮೆಂಟ್ ಹಾಸ್ಟ್ಲಿಗೆ ನೀವು ಸೇರಿಕೊಂಡ್ರೆ ಕಡಿಮೆ ಕಾಸ್ಟಲ್ಲಿ, ಅಥವಾ ಯಾವುದಾದ್ರೂ ಕಮ್ಯುನಿಟಿ ಬೇಸ್ಡು, ತುಂಬ ಕಮ್ಯುನಿಟಿ ಬೇಸ್ಡ್ ಹಾಸ್ಟ್ಲ್ಗಳಿದ್ದಾವೆ, ನಿಮ್ಮ ಜಾತಿ ಬಾರು ಹಾಸ್ಟ್ಲ್ಗಳಿದ್ದಾವೆ. ಸೊ ಅವರೆಲ್ಲ ತುಂಬ ಕಡಿಮೆ, ಒಂದು 20,000 25,000, ಕೆಲವರೆಲ್ಲ ಫ್ರೀಯಾಗೂ ಕೊಡ್ತಾರೆ ಎಜುಕೇಷನ್ ಸ್ಟೂಡೆಂಟ್ಸ್ಗೆ. ಸೊ ಆ ಥರ ಹಾಸ್ಟ್ಲಿಗೆ ನೀವು ಸೇರಿದ್ರೆ ಈಸಿಯಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಈ ಬೆನಿಫಿಟ್ ಇರೋದ್ರಿಂದ ಈ ಕಾಲೇಜ್ಗೆ ತುಂಬ ಡಿಮ್ಯಾಂಡ್ ಇದೆ. ಹೌದು, ಇಷ್ಟೆಲ್ಲ ಹೇಳ್ತಿದ್ರಿ, ಯಾವ ಥರ ಅಡ್ಮಿಷನ್ ಆಗಬೇಕು ಅಂದರೆ ಈ ಕಾಲೇಜ್ಗೂ ಅಷ್ಟೇ 3 ಥರ ಅಡ್ಮಿಷನ್ ಆಗ್ಬೋದು. ಫಸ್ಟ್ ಬಂದು KCET ನೀವು ಸೀಟ್ ತೊಗೊಬೋದು. ನೆಕ್ಸ್ಟ್ ಕಾಮೆಟ್ ಇಂದನೂ ಸೀಟ್ ತೊಗೊಬೋದು. ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟಿಂದ ತೊಗೊಬೋದು. ಸೊ ಈ ಕಾಲೇಜ್ ಆಟೋನಮಸ್ VTU ಅಫಿಲೇಟೆಡ್ ಅಂದರೆ ಇದು ಹೊಸ ಕಾಲೇಜ್ ಆಗಿರೋದ್ರಿಂದ VTU ಅಫಿಲೇಟೆಡ್ ಅಂದರೆ VTU ಇಂದನೇ ಎಲ್ಲ ಸಿಲೆಬಸ್ಸು, ವ್ಯಾಲ್ಯುಯೇಷನ್, ಎಕ್ಸಾಮಿನೇಷನ್ ಎಲ್ಲ ಅಂಡರ್ VTU ಅಲ್ಲಿ ಇರುತ್ತೆ. ಸೊ ಇವ್ರದ್ದು ಎಕ್ಸಾಮಿನೇಷನು ಮತ್ತು ಸಿಲೆಬಸ್ಸು ಯಾವುದೇ ಕಂಟ್ರೋಲು ಕಾಲೇಜರ್ ಕೈಲಿ ಇರೋದಿಲ್ಲ. ಸೊ VTU ಏನು ಸಿಲೆಬಸ್ ಕೊಡ್ತಾರೆ ಅದೇ ಸಿಲೆಬಸ್ ನೀವು ಪಾಠ ಮಾಡ್ತಾರೆ. VTU ಏನೇ ಎಕ್ಸಾಮಿನೇಷನ್ ಮಾಡಿದ್ರು VTU ಇಂದನೇ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಏನಪ್ಪ ಕಟ್ ಆಫ್ ಎಷ್ಟಿದೆ KCET ಅಂದರೆ, ಸೊ ಈಗೇನು ಹೊಸ ಕಾಲೇಜು ಕಡಿಮೆ, ನಮಗೇನೋ 1,00,000 ರ್ಯಾಂಕ್ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತಾ ಅಂದರೆ ಖಂಡಿತ ಸೀಟ್ ಸಿಗೋದಿಲ್ಲ. ವೆರಿ ಇಂಪಾರ್ಟೆಂಟ್ ಏನಂದರೆ ಈ ಕಾಲೇಜಲ್ಲಿ ನಿಮ್ದೇನಾದರೂ 25,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಎಲ್ಲ IT ಬ್ರಾಂಚಸ್ಸು, ಮೋಸ್ಟ್ ಡಿಮ್ಯಾಂಡ್ ಬ್ರಾಂಚಸ್ಸು ಈ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿರೋದು. ಆಲ್ರೆಡಿ ಹೇಳಿದಾಗ ಓನ್ಲಿ 5 ಬ್ರಾಂಚಸ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ಎಲ್ಲ IT ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸು. ಸೊ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಅದರಿಂದ ನೀವು ಈ ಕಾಲೇಜ್ಗೆ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ನಿಮ್ಮ ರ್ಯಾಂಕಿಂಗು ಬಿಲೋ 30,000 ಇದ್ದರೆ, ಎಸ್ಪೆಷಲಿ ಏನಾದರೂ ಕೋರ್ ಬ್ರಾಂಚಸ್ ಆಗಿಬಿಟ್ರೆ ನಿಮ್ಮದು 25,000, CS AML ಬ್ರಾಂಚಸ್ ಆದರೆ 25,000 ಒಳಗಡೆ ರ್ಯಾಂಕಿಂಗ್ ಇರಬೇಕು. ಇನ್ ಕೇಸ್ ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಅಂತೇಳಿ ಒಂದು ಬ್ರಾಂಚ್ ಇದೆ, ಸೊ ಆ ಬ್ರಾಂಚಿಗೆ ಮಾತ್ರ ಮೇ ಬಿ ಒಂದು 30,000 ರ್ಯಾಂಕಿಂಗಲ್ಲಿ ನಿಮ್ಗೆ ಸೀಟ್ ಸಿಗ್ಬೋದು. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಇದೆ. ಸೊ ಹೆಣ್ಮಕ್ಳು ಜಾಸ್ತಿ ಪ್ರಿಫರ್ ಮಾಡೋ ಕಾಲೇಜು ಈಗ ಟ್ರೆಂಡಿಂಗ್, ಈ 4 ಇಯರ್ಸಲ್ಲಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸರಿ ಸರ್, ಎಲ್ಲ ಓಕೆ, ಹೊಸ ಕಾಲೇಜು ಪ್ಲೇಸ್ಮೆಂಟ್ ಆಗಿದೆ ಅಂದರೆ, ಸೊ ಇದಕ್ಕೆ ಆಲ್ರೆಡಿ ರೆಪ್ಯುಟೇಷನ್ ಇರೋ ಟ್ರಸ್ಟಿಂದ ಇದು ಕಾಲೇಜ್ ಸ್ಟಾರ್ಟ್ ಮಾಡಿರೋದು. ಸೊ BGS ಗ್ರೂಪಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರ ಹತ್ರ ಆಲ್ರೆಡಿ 4 ಕಾಲೇಜಲ್ಲಿ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಈಗ ಮೊನ್ನೆ ಔಟ್ಪುಟ್ ಆದ ಬ್ಯಾಚಲ್ಲಿ ಐ ಥಿಂಕ್ 15-20 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಸಹ ಸಿಕ್ಕಿದೆ. ಸೊ ಹೈಯೆಸ್ಟ್ ಪ್ಯಾಕೇಜು ಸಿಕ್ಕಿದೆ, ಜೊತೆಗೆ ಆವರೇಜ್ ಪ್ಯಾಕೇಜ್ ತುಂಬ ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ. ಸೊ ಈ ಇಯರಲ್ಲಿ ತುಂಬ ಜನಕ್ಕೆ IT, ನೀವು ಕೇಳಿ ನೋಡಿ ನಿಮ್ಮ ಸೀನಿಯರ್ಸ್ನ, ತುಂಬ ಜನಕ್ಕೆ ಪ್ಲೇಸ್ಮೆಂಟೇ ಆಗಿಲ್ಲ. ಸೊ ಆದ್ರೂ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಗುಡ್ ಥಿಂಗ್. ಅಂದರೆ ಕ್ವಾಲಿಟಿ ಸ್ಟೂಡೆಂಟ್ಸ್ ಬಂದಾಗ ಕಾಲೇಜ್ಗೂ ಅಷ್ಟೇ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ಕಾಲೇಜಲ್ಲೆಲ್ಲ ಕ್ವಾಲಿಟಿ ಸ್ಟೂಡೆಂಟ್ಸ್ ಬರೋದ್ರಿಂದ ಸೊ ಪ್ಲೇಸ್ಮೆಂಟ್ಗೂ ತುಂಬ ಸಿಗ್ತಾ ಇದೆ. ಸೊ ಇದು ಬೆನಿಫಿಟ್ಟು. ಸೊ ಯಾರೇ ಸ್ಟೂಡೆಂಟು ನೀವು ಜಾಯ್ನ್ ಆಗಬೇಕಂದ್ರೆ 3 ತಿಂಗಳ ಒಂದು ಕಾಲೇಜ್ ಬ್ರ್ಯಾಂಡ್ ನೇಮು, ನೆಕ್ಸ್ಟು ಕೋರ್ಸಸ್ಸು, ವೆದರ್ ಅಪ್ಡೇಟೆಡ್ ಕೋರ್ಸಸ್ಸಾ ಅಥವಾ ಪ್ಲೇಸ್ಮೆಂಟು, ಜೊತೆಗೆ ನಿಮಗೆ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಹೇಗಿದೆ ಅಂತ ಈ 4 ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೊಂಡು ನೀವು ಜಾಯ್ನ್ ಆದರೆ ಒಳ್ಳೆ ಯೂಸ್ ಆಗುತ್ತೆ. ಸೊ ಈ 4 ಈ ಕಾಲೇಜ್ಗೆ ಸೂಟ್ ಆಗುತ್ತೆ. ಒಂದು, ಒಳ್ಳೆ ಟ್ರಸ್ಟ್ ಇದೆ. ಸೊ ಬ್ರ್ಯಾಂಡೆಡ್ ಓನರ್ಸ್ ಅಂದರೆ BGS ಗ್ರೂಪು ನಿಮಗೆ ಬ್ಯಾಕಪ್ ಆಗಿರುತ್ತೆ. ಸೆಕೆಂಡ್ ಬಂದು ಅಪ್ಡೇಟೆಡ್ ಕೋರ್ಸಸ್, ಎಲ್ಲ ನೀವು ಡಿಮ್ಯಾಂಡ್ ಕೋರ್ಸಸ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಲೊಕೇಶನ್ ವೈಸು ತುಂಬ ಕನ್ವೀನಿಯೆಂಟ್ ಲೊಕೇಶನ್ ಇದೆ. ಜೊತೆಗೆ ಪ್ಲೇಸ್ಮೆಂಟ್ಸು ಆಲ್ರೆಡಿ ಬ್ರ್ಯಾಂಡ್ ಇರೋದ್ರಿಂದ ನಿಮಗೆ ಪ್ಲೇಸ್ಮೆಂಟ್ಗೆ ಇಶ್ಯೂ ಆಗೋದಿಲ್ಲ. ಸೊ ಇದು ನಾವು ಮಾತಾಡ್ತಿರೋದು BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಐ ಥಿಂಕ್ ನಾನು ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅನಿಸುತ್ತೆ. ಇನ್ನೂ ಏನಾದರೂ ಮಿಸ್ ಆಗಿದ್ರೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.